ಮಹಾಕುಂಭಮೇಳ 2025ನೇ ಇಸ್ವಿ. ಈ ಕುಂಭಮೇಳ ಎಂಬುದು ನಾವು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಶುದ್ಧಿಯಾಗುವುದಕ್ಕೆ ಮತ್ತು ಅನೇಕ ಸಾಧು ಸಂತರ ಸೇವೆ ಮಾಡುವುದಕ್ಕೆ ಇರುವ ಒಂದು ಅದ್ಭುತವಾದ ಅಪೂರ್ವವಾದ ಅವಕಾಶ. ಈ ಸ್ಥಳ ಏಕೆ ಮುಖ್ಯ ಎಂಬುದನ್ನು ಸಮುದ್ರ ಮಥನ ಅಥವಾ ಹಾಲಿನ ಸಮುದ್ರ ಕಡಿಯುವಿಕೆ ಎಂಬ ಕಥೆಯಿಂದ ತಿಳಿದುಕೊಳ್ಳಬೇಕಾಗುತ್ತದೆ. ಈ ಕಥೆ ಹೀಗಿದೆ. ಒಮ್ಮೆ ದೂರ್ವಾಸ ಮುನಿಗಳು ದೇವೇಂದ್ರನಿಗೆ ವಿಶೇಷವಾದ ಹೂವಿನ ಹಾರವನ್ನು ಕೊಡುತ್ತಾರೆ. ಇಂದ್ರ ಅದನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ಅದನ್ನು ತನ್ನ ಆನೆಯ ಹೊಟ್ಟೆಗೆ ಹಾಕುತ್ತಾನೆ, ಏಕೆಂದರೆ ತನಗೆ ಅಹಂಕಾರ ಇಲ್ಲ ಎಂದು ತೋರಿಸುವುದಕ್ಕೆ. ಇಂದ್ರನಿಗೆ ಅವನ ಅಹಂಕಾರದ ಮೇಲೆ ನಿಯಂತ್ರಣ ಇಲ್ಲ ಎಂದು ಆನೆಗೆ ಗೊತ್ತಾಗಿ ಅದು ಆ ಹಾರವನ್ನು ನೆಲಕ್ಕೆ ಹಾಕುತ್ತದೆ. ಇದನ್ನೆಲ್ಲ ಅಲ್ಲೇ ಇದ್ದುಕೊಂಡು ನೋಡಿದ ದೂರ್ವಾಸ ಮುನಿಗಳಿಗೆ ತುಂಬ ಕೋಪ ಬಂದು ಇಂದ್ರ ಮತ್ತು ದೇವತೆಗಳಿಗೆ ಅವರ ಶಕ್ತಿ ಮತ್ತು ಸುಖ ಭೋಗಗಳು ಎಲ್ಲವೂ ನಾಶವಾಗಲಿ ಎಂದು ಶಾಪ ಕೊಡುತ್ತಾನೆ. ಈ ದೇವತೆಗಳು ಒಂದು ಕಡೆ ರಾಕ್ಷಸರ ಮೇಲೆ ಯುದ್ಧ ಮಾಡುತ್ತಿರುತ್ತಾರೆ, ಮತ್ತೊಂದು ಕಡೆ ದೂರ್ವಾಸರ ಶಾಪ ತೆಗೆದುಕೊಂಡು ಈ ಮೂರೂ ಲೋಕಗಳಲ್ಲಿ ತಮ್ಮ ಅಧಿಕಾರವನ್ನು ಕಳೆದುಕೊಳ್ಳುತ್ತಾರೆ. ಇಂದ್ರ ಮತ್ತು ದೇವತೆಗಳಿಗೆ ದಾರಿ ಕಾಣದೆ ಸುಮೇರು ಎಂಬ ಬೆಟ್ಟದ ಹತ್ತಿರ ಹೋಗಿ ಅಲ್ಲಿ ಬ್ರಹ್ಮನನ್ನು ಕಾಣುತ್ತಾರೆ. ದೇವತೆಗಳ ಈ ಸ್ಥಿತಿಯನ್ನು ಬ್ರಹ್ಮ ನೋಡುತ್ತಾನೆ. ದೇವತೆಗಳು ಹಾಳಾಗುತ್ತಿದ್ದಾರೆ, ರಾಕ್ಷಸರು ಏಳಿಗೆಯನ್ನು ಸಾಧಿಸುತ್ತಿದ್ದಾರೆ ಎಂಬುದನ್ನು ಬ್ರಹ್ಮ ಅರಿತು ಇವರನ್ನು ಬ್ರಹ್ಮಾಂಡದ ಹೊರಗೆ ಶ್ವೇತದ್ವೀಪಕ್ಕೆ, ಅಂದರೆ ಇದು ಹಾಲಿನ ಸಮುದ್ರದಲ್ಲಿರುತ್ತೆ, ಅಲ್ಲಿಗೆ ಕರೆದುಕೊಂಡು ಹೋಗುತ್ತಾನೆ. ಆಗ ಯುದ್ಧಗಳಾಗಿ ದೇವತೆಗಳು ಸೋತು ರಾಕ್ಷಸರು, ಅದರಲ್ಲಿ ಬಲಿಚಕ್ರವರ್ತಿಯ ನಾಯಕತ್ವದಲ್ಲಿ ರಾಕ್ಷಸರು ಇಡೀ ಬ್ರಹ್ಮಾಂಡವನ್ನು ಗೆಲ್ಲುತ್ತಾರೆ. ಇವರೆಲ್ಲರೂ ಹೋಗಿ ನಂತರ ವಿಷ್ಣುವಿನ ಸಹಾಯವನ್ನು ಕೇಳುತ್ತಾರೆ. ವಿಷ್ಣು ಅವರಿಗೆ, ದೇವತೆಗಳೇ, ನೀವು ಮತ್ತು ರಾಕ್ಷಸರು ಕೂಡಿ ಬಾಳಿ ಎಂದು ಹೇಳುತ್ತಾನೆ. ನೀವು ಇಬ್ಬರೂ ಸೇರಿಕೊಂಡು ಈ ಹಾಲಿನ ಸಮುದ್ರವನ್ನು ಕಡೆದು ಅಮೃತವನ್ನು ಹಂಚಿಕೊಳ್ಳಿ ಎನ್ನುತ್ತಾನೆ. ಅದರ ಜೊತೆಗೆ ವಿಷ್ಣು ದೇವತೆಗಳಿಗೆ, ನಾನು ಈ ಅಮೃತ ನಿಮಗೆ ಸಿಗುವಂತೆ ನೋಡುತ್ತೇನೆ ಎಂದು ಹೇಳುತ್ತಾನೆ. ಈಗ ಸಮುದ್ರ ಮಂಥನ ಶುರುವಾಗುತ್ತದೆ. ಈ ಹಾಲಿನ ಸಮುದ್ರದಲ್ಲಿ ಮಂದರಾಚಲ ಪರ್ವತವೇ ಕಡೆಯುವ ಕಲ್ಲು, ಸರ್ಪಗಳ ರಾಜನಾದ ವಾಸುಕಿಯೇ ಕಡೆಯುವ ಹಗ್ಗ. ರಾಕ್ಷಸರು ತಮಗೆ ಸರ್ಪದ ತಲೆಭಾಗ ಬೇಕು ಎಂದು ಕೇಳುತ್ತಾರೆ. ವಿಷ್ಣುವಿನ ಮಾತಿನ ಮೇರೆಗೆ ದೇವತೆಗಳು ಹಾವಿನ ಬಾಲವನ್ನು ಹಿಡಿಯುತ್ತಾರೆ. ಈಗ ಕಡಿಯುವುದು ಶುರುವಾಗುತ್ತದೆ. ಹಾವಿನ ಉಸಿರಾಟದಿಂದ ಬಿಸಿ ಬೆಂಕಿ ತಗುಲಿ ಅನೇಕ ರಾಕ್ಷಸರಿಗೆ ವಿಷ ತಗುಲುತ್ತದೆ. ಹೀಗಿದ್ದರೂ ಕೂಡ ರಾಕ್ಷಸರು ಮತ್ತು ದೇವತೆಗಳು ಕಡಿಯುವುದನ್ನು ಮುಂದುವರಿಯುತ್ತಾರೆ. ಬೆಟ್ಟ ತಿರುಗುವುದಕ್ಕೆ ಶುರುವಾಗುತ್ತದೆ. ಆದರೆ ಆಶ್ಚರ್ಯ ಎಂಬಂತೆ ಬೆಟ್ಟ ಮುಳುಗುವುದಕ್ಕೆ ಶುರುವಾಗುತ್ತದೆ. ಆಗಲೇ ವಿಷ್ಣುವು ತನ್ನ ಎರಡನೆಯ ಅವತಾರವಾದ ಕೂರ್ಮಾವತಾರ ಆಮೆಯಾಗಿ ಬಂದು ಬೆಟ್ಟದ ಕೆಳಗಡೆ ಅದಕ್ಕೆ ಆಸರೆಯಾಗಿ ನಿಂತು ಅದು ಮುಳುಗುವುದನ್ನು ತಡೆಯುತ್ತಾನೆ. ಈ ಸಮುದ್ರ ಮಂಥನ ಹಾಗೆಯೇ ಮುಂದುವರಿಯುತ್ತದೆ. ಈ ಸಮುದ್ರ ಮಂಥನ ಆಗುವಾಗ ಅನೇಕವಾದ ದಿವ್ಯ ವಸ್ತುಗಳ ಬಿಡುಗಡೆ ಆಗುತ್ತಿರುತ್ತದೆ. ಮೊದಲನೆಯದಾಗಿ ಬಿಡುಗಡೆ ಆಗುವ ವಸ್ತುವೇ ಆಲಾಹಲ, ಘೋರ ವಿಷ. ಈ ವಿಷದ ಬಿಸಿಯಿಂದ ಇಡೀ ಲೋಕಗಳೇ ಸುಟ್ಟು ಭಸ್ಮವಾಗುವ ರೀತಿ ಇರುತ್ತದೆ. ಆಗ ವಿಷ್ಣುವು ದೇವತೆಗಳಿಗೆ ಆದೇಶ ಕೊಡುತ್ತಾನೆ. ದೇವತೆಗಳು ಹೋಗಿ ಶಿವನನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ಶಿವ ಬಂದು ಆ ಆಲಾಹಲ ವಿಷವನ್ನು ಒಂದೇ ಸರಿ ಕುಡಿದು ಬಿಡುತ್ತಾನೆ. ಆದರೆ ಅದು ಗಂಟಲಿನಿಂದ ಕೆಳಗೆ ಇಳಿಯುವುದಕ್ಕೆ ಮುಂಚೆಯೇ ಪಾರ್ವತಿ ಅದನ್ನು ಗಂಟಲಿನಲ್ಲೇ ತಡೆದು ಶರೀರ ಪೂರ್ತಿ ಹರಡುವುದನ್ನು ನಿಲ್ಲಿಸುತ್ತಾಳೆ. ಅದಕ್ಕೆ ಶಿವನ ಗಂಟಲು ನೀಲಿಯಾಗುತ್ತದೆ. ಅದಕ್ಕೆ ನೀಲಕಂಠ ಎಂದು ಶಿವನಿಗೆ ಹೆಸರು ಬರುತ್ತದೆ. ಇದರ ನಂತರ ಇನ್ನು ದಿವ್ಯ ವಸ್ತುಗಳಾದ 14 ತರಹದ ರತ್ನಗಳು ಬರುತ್ತವೆ.
ದೇವತೆಗಳು ಮತ್ತು ರಾಕ್ಷಸರು ಅದನ್ನು ಹಂಚಿಕೊಳ್ಳುತ್ತಾರೆ. ನಂತರ ಹುಟ್ಟುವುದೇ ಲಕ್ಷ್ಮೀದೇವಿ. ಈ ಲಕ್ಷ್ಮೀದೇವಿಯನ್ನು ನಾರಾಯಣ ವರಿಸುತ್ತಾನೆ. ನಂತರ ಬರುವವರೇ ರಂಭ, ಊರ್ವಶಿ ಮತ್ತು ಪುಂಜಿಸ್ಥಳ. ದೇವತೆಗಳು ಇವರನ್ನು ತೆಗೆದುಕೊಳ್ಳುತ್ತಾರೆ. ವಾರುಣಿ ಎಂಬ ದೇವತೆ ಹುಟ್ಟುತ್ತದೆ. ಈ ದೇವತೆಯ ಕೆಲಸ ಮದ್ಯವನ್ನು ಸೃಷ್ಟಿ ಮಾಡುವುದು. ಇದನ್ನು ರಾಕ್ಷಸರು ಪಡೆಯುತ್ತಾರೆ. ನಂತರ ಕಾಮಧೇನು. ಇದನ್ನು ವಿಷ್ಣು ತೆಗೆದುಕೊಂಡು ಹೋಗಿ ಋಷಿಗಳಿಗೆ ಅವರು ಯಜ್ಞಯಾಗ ಮಾಡುವಾಗ ಹಾಲು ಮತ್ತು ತುಪ್ಪ ಅವರಿಗೆ ಸಹಾಯವಾಗಲಿ ಎಂದು ಈ ಹಸುವನ್ನು ಋಷಿಮುನಿಗಳಿಗೆ ಕೊಡುತ್ತಾನೆ. ನಂತರ ಬಿಳಿಯ ಆನೆ. ಇದನ್ನು ಇಂದ್ರ ತೆಗೆದುಕೊಳ್ಳುತ್ತಾನೆ. 7 ತಲೆಯ ಕುದುರೆ ಉಚ್ಚೈಶ್ರವಸ್. ಇದನ್ನು ರಾಕ್ಷಸರು ಪಡೆಯುತ್ತಾರೆ. 3 ತರಹದ ವಜ್ರಗಳು. ಕೌಸ್ತುಭ ವಿಷ್ಣು ತೆಗೆದುಕೊಳ್ಳುತ್ತಾನೆ. ಪಾರಿಜಾತ, ಇಲ್ಲಿ ಹೂವುಗಳು ಯಾವಾಗಲೂ ಬಾಡುವುದೇ ಇಲ್ಲ. ಇದನ್ನು ದೇವತೆಗಳು ತೆಗೆದುಕೊಳ್ಳುತ್ತಾರೆ. ನಂತರ ಮಹತ್ತರವಾದ ಬಿಲ್ಲು ಮತ್ತು ಬಾಣ. ಇದನ್ನು ರಾಕ್ಷಸರು ತೆಗೆದುಕೊಳ್ಳುತ್ತಾರೆ. ನಂತರ ಹುಟ್ಟುವುದೇ ಚಂದ್ರ. ಶಿವ ತೆಗೆದುಕೊಳ್ಳುತ್ತಾನೆ. ಕೊನೆಗೆ ಎಲ್ಲ ದೇವರುಗಳ ವೈದ್ಯ ಧನ್ವಂತ್ರಿ. ಇವನು ಅಮೃತದೊಂದಿಗೆ ಹುಟ್ಟುತ್ತಾನೆ. ಇದನ್ನು ನೋಡಿದ ತಕ್ಷಣ ದೇವತೆಗಳು ಮತ್ತು ರಾಕ್ಷಸರು ಯುದ್ಧಕ್ಕೆ ಇಳಿಯುತ್ತಾರೆ ಅದನ್ನು ಪಡೆಯುವುದಕ್ಕೆ. ಇದನ್ನು ನೋಡಿ ಗರುಡ ಓಡಿ ಬಂದು ಆ ಅಮೃತವನ್ನು ತೆಗೆದುಕೊಂಡು ಮೇಲಕ್ಕೆ ಹಾರಿ ಹೋಗುತ್ತಾನೆ ಆ ಯುದ್ಧದ ಜಾಗದಿಂದ. ಹೀಗೆ ಹಾರಿ ಹೋಗುತ್ತಿರುವಾಗ ಕೆಲವು ಅಮೃತದ ಬಿಂದುಗಳು 4 ಕಡೆ 4 ಬಿಂದುಗಳು ಬೀಳುತ್ತವೆ. ಆ ಬಿಂದುಗಳು, ಅಮೃತದ ಬಿಂದುಗಳು ಬಿದ್ದ ಸ್ಥಳಗಳೇ ಮೊದಲನೆಯದಾಗಿ ಪ್ರಯಾಗರಾಜ್, ಈಗ ಉತ್ತರ ಪ್ರದೇಶದಲ್ಲಿದೆ. ನಂತರ ಹರಿದ್ವಾರ, ಉಜ್ಜಯಿನಿ ಮತ್ತು ನಾಶಿಕ್. ಈ ಜಾಗಗಳಲ್ಲಿ ಈ ಬಿಂದುಗಳು ಬೀಳುತ್ತವೆ. ಆದ್ದರಿಂದಲೇ ಈ ಜಾಗಗಳಿಗೆ ಅತ್ಯಂತ ಹೆಚ್ಚಾಗಿರುವ ಆಧ್ಯಾತ್ಮಿಕ ಶಕ್ತಿ ಇದೆ. ಆದ್ದರಿಂದಲೇ ಇಲ್ಲಿ ಕುಂಭಮೇಳಗಳನ್ನು ಮಾಡುತ್ತಾರೆ. ಇದು ನಡೆಯುವುದು 12 ವರ್ಷಕ್ಕೊಮ್ಮೆ. ಆಗ ಇಲ್ಲಿ ಸ್ನಾನ ಮಾಡಿದರೆ ಅವರಿಗೆ ಸ್ವರ್ಗ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಇದು ಅಮೃತ ಹುಟ್ಟಿದ ಮೇಲೆ ವಿಷ್ಣು ಮೋಹಿನಿ ರೂಪ ತಾಳಿ ಇದನ್ನು ದೇವತೆಗಳಿಗೆ ಹಂಚುತ್ತಿರುತ್ತಾನೆ. ಆದರೆ ರಾಕ್ಷಸರಿಗೆ ಬೇರೆಯದನ್ನು ಹಂಚುತ್ತಿರುತ್ತಾನೆ. ಇದನ್ನು ಅರಿತ ರಾಹುಕೇತು ಎಂಬ ರಾಕ್ಷಸ ದೇವತೆಗಳ ರೂಪ ಧರಿಸಿ ದೇವತೆಗಳಲ್ಲಿ ಸೇರಿಕೊಂಡು ಈ ಅಮೃತವನ್ನು ಪಡೆದು ಕುಡಿಯುತ್ತಾನೆ. ತಕ್ಷಣ ಇದನ್ನು ನೋಡಿದ ಸೂರ್ಯ ಮತ್ತು ಚಂದ್ರರು ವಿಷ್ಣುವಿಗೆ ತಿಳಿಸುತ್ತಾರೆ. ವಿಷ್ಣು ತನ್ನ ಚಕ್ರದಿಂದ ಅವನ ಕತ್ತನ್ನು ಕತ್ತರಿಸುತ್ತಾನೆ. ಆದರೆ ಆ ರಾಹುಕೇತು ಎಂಬ ರಾಕ್ಷಸ ಈಗಾಗಲೇ ಅದನ್ನು ಗಂಟಲಿನವರೆಗೆ ಕುಡಿದಿರುತ್ತಾನೆ. ಅದು ಗಂಟಲಿನ ಹತ್ತಿರ ಈಗಾಗಲೇ ಹೋಗಿರುತ್ತದೆ. ಆದ್ದರಿಂದ ಅವನ ಶರೀರ ತುಂಡಾದರೂ ಸಹ ಅವನ ತಲೆ ಭಾಗ ಜೀವಂತವಾಗಿರುತ್ತದೆ. ಕೊನೆಗೆ ದೇವತೆಗಳ ವಿಜಯದೊಂದಿಗೆ ಈ ಕತೆ ಇಲ್ಲಿಗೆ ಮುಗಿಯುತ್ತದೆ.